ಹಾಲೆಲ್ಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಪುನರುತ್ಥಾನದ ದಿನಕ್ಕೆ ನಾವು ಬಂದಿದ್ದೇವೆ. ಈ ದಿನ ಭಾನುವಾರ ಪ್ರಿಯರೇ, ದೇವರ ಸಭೆಗೆ ಹೋಗಬೇಕು. ಎಚ್ಚರಗೊಂಡಿದ್ದೀರಾ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಭಾನುವಾರ ಅಂದರೆ ವಿಶ್ರಾಂತಿ ದಿನ ಅಲ್ಲ ಪ್ರಿಯರೇ, ಹೊದ್ಕೊಂಡು ಮಲಗುವ ದಿನವಲ್ಲ. ಕರ್ತನ ಆಲಯಕ್ಕೆ ಹೋಗಬೇಕಾಗಿದೆ. ಬನ್ನಿ, ದೇವರ ಆಲಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರ ಕೊಟ್ಟಿದ್ದೀರಿ. ಮತ್ತೊಂದು ಸಾರಿ ಕಳೆದ ವಾರಗಳಲ್ಲಿ, ಕಳೆದ ವರ್ಷಗಳಲ್ಲಿ, ಕಳೆದ ದಿನಮಾನಗಳಲ್ಲೆಲ್ಲ ನೀವು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ನಿಮ್ಮನ್ನು ಸ್ತುತಿಸಿ, ನಿಮ್ಮ ಕೃಪೆಗಾಗಿ, ನಮ್ಮ ಮುಂದಿರುವ ಜೀವಿತಕ್ಕಾಗಿ ಬೇಡಿಕೊಂಡು ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಬೇಕಾದ ನಿಮ್ಮ ಬಲಕ್ಕೋಸ್ಕರ ಬೇಡಿಕೊಳ್ಳಲು ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನು ಸಿದ್ಧಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಟೇಕ್ ಎ ಬ್ರೇಕ್ ಪ್ರಿಯರೇ. ಪ್ರತಿ ಭಾನುವಾರ ಒಂದು ಬಿಡುಗಡೆಯ ವಿಮೋಚನೆಯ ದಿನವಾಗಿ ಒಂದು ವಾಕ್ಯ ಧ್ಯಾನದ ಸಮಯದಲ್ಲಿ ಪಾಲ್ಗೊಳ್ಳೋದು, ದೇವರೊಂದಿಗೆ ನಮ್ಮ ಸಮಯ ಕಳೆಯುವಂಥದ್ದು ನಮಗೆ ಎಷ್ಟೋ ಮೇಲಾಗಿದೆ ಪ್ರಿಯರೇ. ಒಂದು ವೀಕ್ ಅಂದರೆ ಸೋಮವಾರ ಬೆಳಗ್ಗೆ ಎದ್ದ ಕೂಡಲೇ ಶನಿವಾರದವರೆಗೂ ಒಂದು ವಾರವೆಲ್ಲ ದುಡಿಯುತ್ತಲೇ ಇರ್ತಾರಲ್ಲವೇ. ಕೆಲವೊಂದು ಕಡೆ ವೀಕೆಂಡ್ ಅಂದರೆ ಭಾನುವಾರ ಹಾಗೂ ಶನಿವಾರ ಎಂದು ಪರಿಗಣಿಸಲಾಗ್ತಾ ಇತ್ತು, ಈಗಲೂ ಪರಿಗಣಿಸಲಾಗ್ತಿದೆ. 5 ದಿನ ಮಾತ್ರ ಕೆಲಸ ಮಾಡುವವರಿದ್ದಾರೆ, ಆದರೆ ಕೆಲವರು 6 ದಿನಗಳವರೆಗೂ ಕೆಲಸ ಮಾಡ್ತಿದ್ದಾರೆ. ಇನ್ನು ಕೆಲವರಂತೂ 7ನೇ ದಿನದಲ್ಲಿಯೂ ಕೆಲಸ ಮಾಡ್ತಿದ್ದಾರೆ. 6 ದಿನ ನೀವು ಕೆಲಸ ಮಾಡಿರಿ, ಆದರೆ 7ನೇ ದಿನದಂದು ನನ್ನನ್ನು ಆರಾಧಿಸಿರಿ ಅನ್ನುತ್ತಾರೆ ದೇವರು. ಎಲ್ಲಿದ್ದೇವೆ ನಾವು? ಏನಾಗ್ತಾ ಇದೆ ನಮ್ಮ ಜೀವಿತದಲ್ಲಿ? ಏನು ಮಾಡ್ತಿದ್ದೇವೆ ನಮ್ಮ ಬದುಕಿನಲ್ಲಿ? ಹೇಗಿದೆ ನಮ್ಮ ಜೀವಿತ ಎಂಬುದಾಗಿ ಸ್ವಲ್ಪವೂ ನಿಂತು ಆಲೋಚಿಸುವುದಿಲ್ಲವೋ? ಏನೋ ರೋಟೀನ್ ಲೈಫ್ ಅಂತೆ, ಎದ್ದೇಳೋದು, ಹೋಗೋದು, ತಿನ್ನೋದು, ಬರೋದು, ಮಲಗೋದು ಅಷ್ಟೇ ಇದೆಯೋ? ಈ ದಿನಗಳಲ್ಲಿ ಸೈತಾನನು ಒಂದು ಹಾಡು ಹಾಡ್ತಿದ್ದಾನೆ. ಎದ್ದೇಳಿರಿ, ತಿನ್ನಿರಿ, ಹೋಗಿರಿ, ಬನ್ನಿರಿ, ತಿನ್ನಿರಿ, ಮಲಗಿರಿ, ಎದ್ದೇಳಿರಿ, ಹೋಗಿರಿ, ತಿನ್ನಿರಿ, ಬನ್ನಿರಿ, ಮಲಗಿರಿ, ಎದ್ದೇಳ್ರಿ, ಹೋಗಿ ತಿನ್ನಿರಿ, ಮಲಗಿರಿ, ಎದ್ದೇಳ್ರಿ. ಇಷ್ಟೇ ರೋಟೀನ್ 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 ರೋಟೀನ್. ಎದ್ದೇಳ್ರಿ, ತಿನ್ನಿರಿ, ಕೆಲಸ ಮಾಡಿರಿ, ಮಲಗಿರಿ, ಎದ್ದೇಳ್ರಿ, ತಿರ್ಗಾಡಿರಿ, ತಿನ್ನಿರಿ, ಎದ್ದೇಳ್ರಿ. ಹೀಗಾದ್ರೆ ಯಾವಾಗ ಸಾಯ್ತೀರೋ ಗೊತ್ತಿಲ್ಲ. ಮಂಚದ ಮೇಲೆ ಸಾಯ್ತೀರೋ, ರೋಡ್ ಮೇಲೆ ಸಾಯ್ತೀರೋ, ಡ್ಯೂಟಿ ಮೇಲೆ ಸಾಯ್ತೀರೋ, ಬೆಳಗ್ಗೆ ಸಾಯ್ತೀರೋ, ರಾತ್ರಿ ಸಾಯ್ತೀರೋ, ನಮಗೆ ಗೊತ್ತೇ ಇಲ್ವಲ್ಲ. ಮರಣ ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ವಲ್ಲ. ಈ ದಿನ ಹಾರ್ಟ್ ಅಟ್ಯಾಕ್ ಸಡನ್ ಆಗಿ ಬರ್ತೀವಿ ಅಲ್ಲವೇ? ಎಷ್ಟು ಆಕಸ್ಮಿಕವಾಗಿ ಎದುರು ನೋಡದ ರೀತಿಯಲ್ಲಿ ಮನುಷ್ಯರು ತಮ್ಮ ಕೊನೆ ಉಸಿರನ್ನು ಬಿಟ್ಟುಬಿಡ್ತಿದ್ದಾರಲ್ಲವೇ? ಇಂತಹ ಅವಸರದಲ್ಲಿ ನಾವು ವಿ ಆರ್ ನಾಟ್ ಪ್ರಿಪೇರಿಂಗ್ ಟು ಮೀಟ್ ಗಾಡ್. ನಿಮ್ಮ ದೇವರನ್ನು ಎದುರುಗೊಳ್ಳಲು ಸಿದ್ಧರಾಗಿರಿ ಎಂದು ಬೈಬಲ್ ಹೇಳುತ್ತದೆ. ಈ ಲೋಕದಲ್ಲಿ ಮರಣ ಹೊಂದುವುದಾದರೆ ಕರ್ತನ ಮುಂದೆ ನಾವು ನಿಲ್ಲುವಂಥವರಾಗಿದ್ದೇವೆಂದ ಅರ್ಥ. ಮರಣದೊಂದಿಗೆ ಎಲ್ಲ ಮುಕ್ತಾಯವಾಗಿದ್ದರೆ ಚಿಂತೆ ಇರಲಿಲ್ಲ. ಆದರೆ ಮರಣ ಹೊಂದಿದ ನಂತರ ನಾವು ಈ ದೇಹದಿಂದ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ದೇವರ ಮುಂದೆ ನಿಂತು ಲೆಕ್ಕ ಒಪ್ಪಿಸಬೇಕು. ದೇವರ ಮುಂದೆ ನಿಂತುಕೊಳ್ಳುವುದಕ್ಕಾಗಿ ನಮ್ಮ ಬದುಕು ಸರಿಪಡಿಸಿಕೊಳ್ಳದಿದ್ದರೆ, ನಮ್ಮ ಲೆಕ್ಕಾಚಾರ ಸರಿಪಡಿಸಿಕೊಳ್ಳದಿದ್ದರೆ, ಆತನ ಮುಂದೆ ನಿಂತುಕೊಳ್ಳುವಾಗ ಅಯ್ಯೋ ನಮಗೆ ಶ್ರಮೆ. ಅದಕ್ಕಾಗಿಯೇ ಯೇಸು ಮೇಲಿಂದ ಮೇಲೆ ನಮ್ಮ ಲೆಕ್ಕ ಸರಿಪಡಿಸಿಕೊಳ್ಳಿರಿ ಅನ್ನುತ್ತಿದ್ದಾರೆ. ಸೂರ್ಯನು ಮುಳುಗುವ ತನಕ ನಿಮ್ಮ ಕೋಪ ಇಟ್ಕೊಳ್ಳಬೇಡಿರಿ ಎಂದು ವಾಕ್ಯ ಹೇಳ್ತದೆ. ನಿಮ್ಮ ವಿರೋಧಿಗಳನ್ನು ಕ್ಷಮಿಸಿರಿ, ನಿಮ್ಮ ಕೋಪಗಳನ್ನು ಬಿಟ್ಟು ಬಿಡಿರಿ, ನಿಮ್ಮ ಪಾಪಗಳನ್ನು ತಿದ್ದುಕೊಳ್ಳಿರಿ. ಒಂದು ವಾರವೆಲ್ಲ ನೀವು ಏನನ್ನು ಸಾಧಿಸಿದ್ದೀರಿ, ಹೇಗೆ ಜೀವಿಸಿದ್ದೀರಿ, ಯಾವ ಸಂಘಟನೆ ನಿಮ್ಮ ಜೀವಿತದಲ್ಲಿ ನಡೆದಿವೆ ಎಂದು ನನ್ನ ಸನ್ನಿಧಿಗೆ ಬಂದು ಆಲೋಚಿಸಿರಿ ಎಂದು ದೇವರು ಹೇಳ್ತಿದ್ದಾರೆ. ಅದಕ್ಕೆ ಸಭೆಗೆ ಹೋಗಬೇಕು. ಸಭೆಗೆ ಹೋಗಿ ಹಾಡುತ್ತಿರುವ ಹಾಡುಗಳ ಮೂಲಕ ನಮ್ಮೊಳಗೆ ಪರಿವರ್ತನೆ ಉಂಟಾಗುತ್ತೆ, ನಮ್ಮೊಳಗೆ ಆತ್ಮ ಪರಿಶೀಲನೆ ಉಂಟಾಗುತ್ತೆ. ದೇವರ ವಾಕ್ಯ ಕೇಳ್ತಿರುವಾಗ ನಾವು ಎಕ್ಸ್ಪೋಸ್ ಆಗುತ್ತೇವೆ. ನಮ್ಮ ಹೃದಯದಲ್ಲಿರುವ ವಿಷಯಗಳೆಲ್ಲ ಬಯಲಾಗ್ತವೆ. ನಾವು ಮರೆತು ಹೋದ ವಿಷಯಗಳೆಲ್ಲ ನೆನಪಾಗ್ತವೆ. ನಮ್ಮ ಜವಾಬ್ದಾರಿಕೆಗಳು ಜ್ಞಾಪಕಗೊಳಿಸಲಾಗ್ತವೆ. ನಮ್ಮ ಸ್ಥಿತಿ ದೇವರ ಮುಖಕಾಂತಿಯಲ್ಲಿ ಬಯಲಾಗುತ್ತೆ. ಏನೋ ಆಚಾರದಂತೆ ಸಭೆಗೆ ಹೋದೆವು ಬಂದೆವು ಎಂಬುದಾಗಿ ಅಲ್ಲ ಪ್ರಿಯರೇ. ಆತನನ್ನು ಆರಾಧಿಸುವಾಗ, ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವಾಗ ಹೃದಯದಲ್ಲಿದ್ದ ಕಲ್ಮಶವೆಲ್ಲ ತೊಲಗಿ ಹೋಗಿ ಪಶ್ಚಾತ್ತಾಪ ಉಂಟಾಗುತ್ತೆ, ಉಜ್ಜೀವ ಉಂಟಾಗ್ತದೆ, ನೂತನ ಪ್ರೋತ್ಸಾಹ ಉಂಟಾಗುತ್ತೆ. ಸಭೆಗೆ ಕ್ರಮ ತಪ್ಪದೆ ಹೋಗುವವರ ಜೀವಿತಕ್ಕೂ ಮತ್ತು ಸಭೆಗೆ ಇರ್ರೆಗ್ಯುಲರ್ ಆಗಿ ನಿರ್ಲಕ್ಷ್ಯತನದಿಂದ ಹೋಗುವವರ ಜೀವಿತಕ್ಕೂ ಬಹಳ ವ್ಯತ್ಯಾಸವಿದೆ. ಆಚಾರದಂತೆ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸಿ ಬರುವಂಥವರ ಜೀವಿತದಲ್ಲಿ ಆತ್ಮನ ಕಾರ್ಯ ನಡೆಯುವುದಿಲ್ಲ. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವುದಕ್ಕಾಗಿ ನಾವು ಹೋಗಿ ನಮಗೆ ಆತನು ಮಾಡಿರುವ ಮೇಲುಗಳೆಲ್ಲ ಒಂದೊಂದಾಗಿ ಆಲೋಚಿಸಬೇಕು. ಬೈಬಲ್ನಲ್ಲಿರುವ ಯೋಸೇಫನು ಎಲ್ಲರಿಗೂ ಗೊತ್ತು. ಅವನ ಬದುಕನ್ನು ಒಂದು ಸಾರಿ ನಾವು ಜ್ಞಾಪಕ ಮಾಡಿಕೊಳ್ಳುವುದಾದರೆ, ಮನೆಯಲ್ಲಿ ಪ್ರೀತಿಯ ಮಗನಾಗಿ ಬೆಳೆಯುತ್ತಾನೆ, ಬಹು ಪ್ರಿಯನಾದ.
ಮಗನಾಗಿ ತನ್ನ ತಂದೆಗಿರುತ್ತಾನೆ, ಆದರೆ ಅಣ್ಣಂದಿರಿಂದ ದ್ವೇಷಿಸಲ್ಪಡ್ತಾನೆ, ಮಾರಾಟ ಮಾಡಲ್ಪಡ್ತಾನೆ, ಐಗುಪ್ತ್ಯದಲ್ಲಿ ಬಂದಿ ಆಳಾಗಿರಬೇಕಾಗ್ತದೆ, ನಾನಾ ತೊಂದರೆಗಳನ್ನು ಎದುರಿಸ್ತಾನೆ, ನಾನಾ ಕಷ್ಟಗಳನ್ನು ಎದುರಿಸ್ತಾನೆ, ಬಂದಿ ಆಳಿನಂತೆ ಚಾಕ್ರಿಯ ಕೆಲಸ ಮಾಡುತ್ತಾನೆ, ಎಷ್ಟೋ ಜವಾಬ್ದಾರಿಕೆ ನಿರ್ವಹಿಸಿ ಯಜಮಾನನ ಬಳಿಯಲ್ಲಿ ನಂಬಿಗಸ್ತನಾಗಿರುತ್ತಾನೆ. ಆದಾಗ್ಯೂ ಅವನು ಮಾಡದೇ ಇರುವಂತಹ ಅಪರಾಧ ನಿಂದೆಗೆ ಗುರಿಯಾದವನಾಗಿ ಸೆರೆಮನೆಯೊಳಗೆ ಅವನು ಹಾಕಲ್ಪಟ್ಟಿರುವ ಸಮಯದಲ್ಲಿ ಅವೆಲ್ಲ ಅವನಿಗೆ ಕಹಿ ಅನುಭವಗಳಾಗಿದ್ವಲ್ಲವೇ, ಅವೆಲ್ಲ ಅವನಿಗೆ ಬಾಧೆ ಉಂಟು ಮಾಡಿದ್ವಲ್ಲವೇ. ಆದರೆ ಆ ಬಾಧೆಯಲ್ಲಿ ದೇವರನ್ನು ಜ್ಞಾಪಿಸಿಕೊಂಡ, ದೇವರು ಅವನ ಸಂಗಡ ಇದ್ದದ್ದರಿಂದ ಎಲ್ಲ ಜವಾಬ್ದಾರಿಕೆಗಳ ಮಧ್ಯದಲ್ಲಿ ತನ್ನ ಮನಸಾಕ್ಷಿಯನ್ನು ಕಾಪಾಡಿಕೊಂಡ, ತನ್ನ ಪರಿಶುದ್ಧತೆಯನ್ನು ಕೂಡ ಕಾಪಾಡಿಕೊಂಡ. ತಕ್ಕ ಸಮಯದಲ್ಲಿ ದೇವರು ನನ್ನನ್ನು ಹೆಚ್ಚಿಸುತ್ತಾರೆ ಎಂಬುದಾಗಿ ನಂಬಿದ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡಿರಬೇಕೆಂಬ ಮಾತಿಗೆ ಯೋಸೇಫನೇ ಸಾದೃಶ್ಯನಾಗಿದ್ದಾನೆ. ತಕ್ಕ ಸಮಯದಲ್ಲಿ ದೇವರು ಯೋಸೇಫನನ್ನು ಸೆರೆಮನೆಯಿಂದ ಹೊರಗೆ ಬರಮಾಡಿ ಐಗುಪ್ತ್ಯ ದೇಶಕ್ಕೆ ಒಬ್ಬ ಪ್ರಧಾನಿಯನ್ನಾಗಿ ನೇಮಿಸುತ್ತಾರೆ. 30 ವರ್ಷಗಳವರೆಗೂ ಅವನ ಜೀವಿತದಲ್ಲಿ ಎಷ್ಟೋ ಕಷ್ಟಗಳನ್ನು, ನಷ್ಟಗಳನ್ನು, ಬಾಧೆಗಳನ್ನು, ವೇದನೆಗಳನ್ನು ಅನುಭವಿಸುತ್ತಾನೆ. ಅವೆಲ್ಲ ಯೋಚಿಸ್ತಾ ಕೂತ್ಕೊಂಡ್ರೆ ಅವನು ಕುಗ್ಗಿ ಹೋಗ್ತಾನೇನೋ. ಆದರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ದೇವರ ಮೇಲೆ ಆಧಾರಗೊಂಡು ದೇವರನ್ನು ಸ್ತುತಿಸುವುದನ್ನು ಕಲಿತುಕೊಳ್ಳುತ್ತಾನೆ. ನಂತರ ಪ್ರಶಾಂತವಾಗಿ ಚೆನ್ನಾಗಿ ರಾಜನ ವೈಭವದ ಅಡಿಯಲ್ಲಿ ಅವನು ವಿವಾಹ ಮಾಡಿಕೊಳ್ತಾನೆ. ವಿವಾಹವಾದ ನಂತರ ಅವನಿಗೆ ಗಂಡು ಮಕ್ಕಳು ಹುಟ್ಟುತ್ತಾರೆ. ಅವನಿಗೆ ಮೊದಲ ಮಗನು ಹುಟ್ಟಿದಾಗ ಗತಕಾಲದಲ್ಲಿ ನಡೆದಿರುವುದನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ಯೋಸೇಫನು ಏನು ಹೇಳ್ತಾನೆ ನೋಡಿರಿ. ಆದಿಕಾಂಡ 41ನೇ ಅಧ್ಯಾಯ, ಅದರಲ್ಲಿ 51ನೇ ವಚನ. ಆಗ ಯೋಸೇಫನು, ದೇವರು ನನ್ನ ಸಮಸ್ತ ಬಾಧೆಯನ್ನು, ನನ್ನ ತಂದೆಯ ಮನೆಯವರೆಲ್ಲರನ್ನೂ ನಾನು ಮರೆತು ಹೋಗುವಂತೆ ಮಾಡಿದ್ದಾರೆ ಎಂದು ಹೇಳಿ ತನ್ನ ಹಿರಿ ಮಗನಿಗೆ ಮನಸ್ಸೆ ಎಂಬ ಹೆಸರಿಟ್ಟನು. ನನ್ನ ಸಮಸ್ತ ಬಾಧೆಯನ್ನು, ನನ್ನ ತಂದೆಯ ಮನೆಯವರೆಲ್ಲರನ್ನೂ ನನ್ನನ್ನು ಮರೆತು ಹೋಗುವಂತೆ ದೇವರು ಮಾಡಿದ್ದಾರೆಂದು ನೆನೆಸಿ ತನ್ನ ಹಿರಿ ಮಗನಿಗೆ ಮನಸ್ಸೆ ಎಂಬ ಹೆಸರಿಟ್ಟನು. ಮನಸ್ಸೆ ಅಂದರೆ ಮರೆಯುವುದು ಎಂದರ್ಥ. ತಂದೆ ಮನೆಯವರು ಅಂದರೆ ಅಣ್ಣಂದಿರು ಎಷ್ಟು ದ್ರೋಹ ಮಾಡಿದ್ರು ನೋಡಿ, ಎಷ್ಟು ದಯೆ ಕರುಣೆ ಇಲ್ಲದೆ ನಡ್ಕೊಂಡ್ರು ನೋಡಿ. ಚಿಕ್ಕ ಹುಡುಗನೆಂದು ಗುರುತಿಸಲಾರದೆ ಅವನ ಕೈಕಾಲುಗಳನ್ನು ಕಟ್ಟಿ ಅವನ ಬಟ್ಟೆಯೆಲ್ಲ ತೆಗೆದುಹಾಕಿ ಒಂದು ಕುಣಿಯೊಳಗೆ ತಳ್ಳಿ ಹಾಕಿದರು. ಇವನನ್ನು ಮಾರಿಬಿಡೋಣ, ಇಲ್ಲವೇ ಇವನನ್ನು ಸಾಯಿಸಿಬಿಡೋಣ ಅನ್ನುತ್ತಿರುವಾಗ ಮಾತೆಲ್ಲ ಅವನ ಕಿವಿಗೆ ಬಿದ್ದುವು. ಏನು ನನ್ನ ಅಣ್ಣಂದಿರೆಲ್ಲ ಯಾಕೆ ಹೀಗೆ ಮಾತಾಡ್ತಿದ್ದಾರೆ, ಯಾಕೆ ನನ್ನನ್ನು ಇಷ್ಟೊಂದು ದ್ವೇಷಿಸುತ್ತಾ ಇದ್ದಾರೆ? ಹಲ್ಲು ಕಡಿಯಲಿಲ್ಲ, ಕುಗ್ಗಿ ಹೋಗಲಿಲ್ಲ. ಆದರೆ ಆ ಬಾಧೆ ತನ್ನೊಳಗೆ ತಾನು ಬಾಧಿಸಲ್ಪಡುತ್ತಿರುವುದಕ್ಕಾಗಿ ಬಾಧೆ ಪಡದೆ ತನ್ನ ಅಣ್ಣಂದರ ಮನಸ್ತತ್ವಕ್ಕಾಗಿ ಬಾಧೆ ಪಟ್ಟಿರುವಂತೆ ನಾವಿಲ್ಲಿ ಕಾಣಬಹುದು. ನಾವು ಯೇಸುವನ್ನು ಬಾಧೆಪಡಿಸಿದ್ದಕ್ಕಾಗಿ ಅಲ್ಲ, ಯೇಸುವನ್ನು ಬಾಧೆಪಡಿಸುವ ಹೀನ ಸ್ಥಿತಿಯಲ್ಲಿದ್ದೇವಲ್ಲ ಎಂದು ಯೇಸು ನೋಡಿ ನಮ್ಮ ವಿಷಯದಲ್ಲಿ ಬಾಧೆ ಪಡ್ತಾರೆ. ಆತನು ಬಾಧೆ ಪಟ್ಟರೂ ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾರೆ. ಯೋಸೇಫನು ಅವನ ತಂದೆಯ ಮನೆಯವರು ಅಂದರೆ ಅವನ ಅಣ್ಣಂದಿರೆಲ್ಲ ಅವನಿಗೆ ದ್ರೋಹ ಮಾಡಿದರು. ಆದರೆ ಅವನಿಗೆ ಒಬ್ಬ ಮಗನು ಹುಟ್ಟಿದಾಗ, ಐಗುಪ್ತ ದೇಶದ ಒಂದು ದೊಡ್ಡ ಸ್ಥಾನಕ್ಕೆ ಅವನು ಬೆಳೆದು ಬಂದಾಗ ಅವನು ನಂಬಿದ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು, ನನಗೆ ಈಗ ನನ್ನ ತಂದೆಯ ಮನೆಯ ಅಂದರೆ ನನ್ನ ಅಣ್ಣಂದಿರ ಆಲೋಚನೆಯಂತೆ ನಡೆಯದೆ ನನ್ನ ಕೈಗೆ ದೇವರು ಒಂದು ಸುಂದರವಾದ ಮಗುವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಆತನ ಮಗನಿಗೆ ಮನಸ್ಸೆ ಅಂದರೆ ಮರೆಯುವುದು ಎಂಬ ಅರ್ಥವುಳ್ಳ ಹೆಸರಿಟ್ಟ. ನೋಡಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಮರೆಯಲಾರದವುಗಳೇನಾದರೂ ಇವೆಯೇನೋ? ಮರೆಯಲಾರದಂತೆ ನಿಮಗೆ ಮಾಡಿರುವಂತಹ ಹಾನಿಗಳೆಲ್ಲ, ನೀವೆದುರಿಸಿರುವ ಬಾಧೆಗಳೆಲ್ಲ ಜ್ಞಾಪಕ ಮಾಡಿಕೊಂಡು ಕೊರಗುತ್ತಾ ಇದ್ದೀರೇನೋ? ಯಾವಾಗ ನೀವು ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳುತ್ತೀರೋ, ಪ್ರಭು ಯೇಸು ಮಾಡಿರುವ ಮೇಲುಗಳನ್ನು ಜ್ಞಾಪಕ ಮಾಡಿಕೊಳ್ತೀರೋ, ಪ್ರಭು ಯೇಸು ಕೊಟ್ಟಿರುವ ಆಶೀರ್ವಾದ ಜ್ಞಾಪಕ ಮಾಡಿಕೊಳ್ತೀರೋ, ನಿಮ್ಮ ತಂದೆ ಕೊಟ್ಟಿಲ್ಲವೆಂದು, ನಿಮ್ಮ ಅಣ್ಣ ಕೊಟ್ಟಿಲ್ಲವೆಂದು, ಯಾರೂ ನನ್ನನ್ನು ಲಕ್ಷಿಸಲಿಲ್ಲ ಎಂಬ ವಿಷಯ ಮರೆತು ಹೋಗ್ತೀರಿ. ನನಗೆ ಯಾರೂ ಏನೂ ಮಾಡಿಲ್ಲ ಎಂಬ ಬಾಧೆ ನಿಮ್ಮೊಳಗಿಂದ ಹೋಗಿ ಯೇಸು ನನಗೆಲ್ಲ ಕೊಟ್ಟಿದ್ದಾರೆ ಎಂಬ ಸಂತುಷ್ಟಿ ಉಂಟಾಗುತ್ತೆ. ಅದಕ್ಕೆ ನಾವು ಪ್ರತಿ ಭಾನುವಾರ ಕರ್ತನನ್ನು ಆರಾಧಿಸಲು ಆಲಯಕ್ಕೆ ಹೋಗಬೇಕು. ಯಾವತ್ತೋ ಯಾರೋ ನನಗೇನೋ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೇವೆ. ಆದರೆ ನಮ್ಮ ದೇವರು ಏನಾದರೂ ನಮ್ಮನ್ನು ಆಶೀರ್ವದಿಸುವುದಾದರೆ,
ನಾವು ಕೋರಿಕೊಂಡದ್ದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಆತನು ಕೊಡ್ತಾನೆ, ಸಂತೃಪ್ತಿ ಪಡಿಸುತ್ತಾನೆ ಎಂಬ ನಂಬಿಕೆ ನಿಮಗಿದೆಯಾ? ಯೋಸೇಫನು ತನ್ನ ಜೀವಿತದಲ್ಲಿ ಕಹಿ ಅನುಭವ ಹಾದು ಹೋದ ನಂತರ ಯಾವಾಗ ತನ್ನ ಮಗನನ್ನು ನೋಡುತ್ತಾನೋ ಆಗ ಸಂತೋಷ ಪಡ್ತಾನೆ. ನಂತರ ಮತ್ತೊಬ್ಬ ಮಗ ಹುಟ್ಟುತ್ತಾನೆ, ಅವನಿಗೆ ಏನೆಂದು ಹೆಸರಿಡುತ್ತಾನೆ ನೋಡಿ. ಆ ನಂತರ ದೇವರು ನನಗೆ ಬಾಧೆಯುಂಟು ಮಾಡಿದ ದೇಶದಲ್ಲಿಯೇ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆ ಎಂದು ಹೇಳಿ ಎರಡನೇ ಮಗನಿಗೆ ಎಫ್ರಾಯಿಮ್ ಎಂಬ ಹೆಸರಿಟ್ಟನು. ನನಗೆ ಬಹಳ ಬಾಧೆ ಇತ್ತು, ಐಗುಪ್ತ್ಯದಲ್ಲಿ ಹೆಜ್ಜೆ ಇಟ್ಟ ದಿನದಿಂದ ನನಗೆ ಕೆಲವು ದಿನಗಳವರೆಗೂ ಬಾಧೆ ಇತ್ತು ಅನ್ನುತ್ತಾನೆ. ಬಂದಿಯಾಳದ ಬದುಕಿತ್ತು, ಸೆರೆಮನೆಯ ಬದುಕಿತ್ತು, ನಿಂದೆಗಳು ಅವಮಾನಗಳು ಎದುರಿಸಿದೆ, ಹೋರಾಟಗಳೇ ಇದ್ವು. ಐಗುಪ್ತ್ಯ ದೇಶದಲ್ಲಿ ಎಲ್ಲರೂ ವೈಭವದಲ್ಲಿದ್ದರು, ಆದರೆ ಇವನು ಮಾತ್ರ ಬಾಧೆಯಲ್ಲಿದ್ದನು. ತಾನು ಬಾಧೆ ಪಟ್ಟಿರುವ ವರ್ಷಗಳು ಹೆಚ್ಚು ಕಡಿಮೆ 12-13 ವರ್ಷಗಳವರೆಗೂ ಬಾಧೆ ಪಟ್ಟಾಗ ಅಂತಹ ಬಾಧೆ ಪಟ್ಟಿರುವ ಸ್ಥಳದಲ್ಲಿಯೇ, ನಾಚಿಕೆ ಪಟ್ಟಿರುವ ಸ್ಥಳದಲ್ಲಿಯೇ, ಹಾಗೆ ಅವಮಾನ ಹೊಂದಿರುವ ಸ್ಥಳದಲ್ಲಿಯೇ, ತಲೆಬಾಗಿಸಿಕೊಂಡ ಸ್ಥಳದಲ್ಲಿಯೇ ದೇವರು ನನ್ನ ತಲೆ ಎತ್ತಿದ್ದಾರೆ, ದೇವರು ನನ್ನನ್ನು ಅಭಿವೃದ್ಧಿಪಡಿಸಿದ್ದಾರೆ, ಸೆರೆಮನೆಯಿಂದ ಬಿಡಿಸಿ ನನಗೆ ಸಿಂಹಾಸನದ ಕಡೆಗೆ ಸೇರಿಸಿದ್ದಾರೆ, ಬಂದಿ ಆಳುತನದ ಬದುಕಿನಿಂದ ಅರಸುತನದ ಬಾಳಿಗೆ ನನ್ನನ್ನು ನಡೆಸಿದ್ದಾರೆ ಈ ನನ್ನ ದೇವರು ಎಂಬುದಾಗಿ ಕೃತಜ್ಞತೆಯಿಂದ ನಾನು ಬಾಧೆಪಟ್ಟ ದೇಶದಲ್ಲಿಯೇ ದೇವರು ನನ್ನನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಹೇಳಿ ತನ್ನ ಎರಡನೇ ಮಗನಿಗೆ ಎಫ್ರಾಯಿಮ್ ಅಂದರೆ ಅಭಿವೃದ್ಧಿ ಎಂಬ ಅರ್ಥ ಕೊಡುವ ಎಫ್ರಾಯಿಮ್ ಎಂಬ ಹೆಸರಿಡುತ್ತಾನೆ. ಯಾವುದೇ ಕಾಲ ಸಮಯದಲ್ಲಿ ಭಾನುವಾರದಂದು ಆಲಯಕ್ಕೆ ಹೋಗ್ತಾ ಇದ್ದೀರಾ? ಭಾನುವಾರದಂದು ಆಲಯಕ್ಕೆ ಹೋದಾಗ ನಿಮ್ಮ ಬಾಧೆಯನ್ನು, ಕಹಿ ಅನುಭವವನ್ನು ಜ್ಞಾಪಕ ಮಾಡಿಕೊಳ್ತಾ ಕೂತ್ಕೊಳ್ತಾ ಇದ್ದೀರಾ? ನಿಮ್ಮ ಕಹಿ ಅನುಭವ, ನಿಮ್ಮ ಬಾಧೆಯನ್ನು, ವೇದನೆಯನ್ನು ಹೊತ್ತುಕೊಂಡು ನಿಮಗೆ ಪ್ರೀತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ಆಶೀರ್ವಾದವನ್ನು, ಸಮೃದ್ಧಿಯನ್ನು ಕೊಡುವ ಯೇಸುವಿನ ಕಡೆಗೆ ನಿಮ್ಮ ದೃಷ್ಟಿ ಹರಿಸುತ್ತಾ ಇದ್ದೀರಾ? ನೀವು ದೇವರು ಉಂಟು ಮಾಡಿರುವ ಮೇಲುಗಳ ಬಗ್ಗೆ ಯೋಚಿಸಿರಿ. ಮನುಷ್ಯರು ಮಾಡಿರುವ ಕೇಡಿನ ಬಗ್ಗೆ ನೀವು ಯೋಚಿಸುವಷ್ಟು ಸಾರಿ ನೀವು ಮುಂದಕ್ಕೆ ಸಾಗಲಾರಿರಿ, ಸಮಾಧಾನದಿಂದ ಬದುಕಲಾರಿರಿ. ಆದರೆ ದೇವರು ಮಾಡಿರುವ ಮೇಲುಗಳು, ರಕ್ಷಿಸಲ್ಪಟ್ಟ ನಂತರ ಹೇಗೆ ನೀವು ಆಶೀರ್ವದಿಸಲ್ಪಟ್ಟಿರಿ ಎಂದು, ಎಷ್ಟು ಆಶೀರ್ವಾದಕರವಾಗಿದ್ದೀರೆಂದು, ಎಷ್ಟು ಅಭಿವೃದ್ಧಿ ಕಾಣ್ತಾ ಇದ್ದೀರಿ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅಭಿವೃದ್ಧಿ. ದೇವರು ಸಮೃದ್ಧಿಯನ್ನು, ಅಭಿವೃದ್ಧಿಯನ್ನು ಕೊಡುವಾತನಾಗಿದ್ದಾರೆ. ಯೇಸುವನ್ನು ಅರಿತುಕೊಂಡವರು, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರು ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ನೋಡುತ್ತಾರೆ. ಪ್ರಿಯನೇ, ನಿನ್ನ ಆತ್ಮವು ಅಭಿವೃದ್ಧಿಯಾಗುವ ಹಾಗೆ ನೀನು ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿಯಾಗುವಂತೆ ನಿನಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಎಂದು ಯೋಹಾನನು ಹೇಳಿದಂತೆಯೇ ಈ ದಿನ ಕ್ರೈಸ್ತರೆಂದು ಕರೆಯಲ್ಪಡುವಂಥವರು ಇನ್ನೂ ಕೊರತೆಯಲ್ಲಿಯೂ, ಕಷ್ಟದಲ್ಲಿಯೂ, ಸಾಲದಲ್ಲಿಯೂ, ವ್ಯಾಧಿಯಲ್ಲಿಯೂ, ಬಾಧೆಯಲ್ಲಿಯೂ ಇರೋದು, ಇನ್ನೂ ಕಹಿ ಅನುಭವದೊಂದಿಗೆ ಬದುಕುತ್ತಾ ಇರುವುದಾದರೆ, ನಿಮ್ಮ ಕಣ್ಣೀರನ್ನು ಇನ್ನೂ ನೀವು ನುಂಗುವಂತಹ ಪರಿಸ್ಥಿತಿಯಲ್ಲಿಯೇ ಇರುವುದಾದರೆ, ದೇವರು ನಿಮ್ಮನ್ನು ದರ್ಶಿಸಿರುವ ವಿಷಯವನ್ನು ನೀವು ಗುರುತಿಸುತ್ತಾ ಇಲ್ಲ ಎಂದರ್ಥ. ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವ ಯೇಸುವಿನ ಸನ್ನಿಧಿಗೆ ಬಂದು ನಿಮ್ಮ ಹೃದಯ ಹೊಯ್ದುಕೊಳ್ತಾ ಇಲ್ಲ ಎಂದರ್ಥ. ದೇವರ ಜೊತೆ ಹೊಂದಿಕೊಂಡಿರುವ ಯೋಸೇಫನು ತಾನು ಎಲ್ಲಿದ್ದರೂ ಕೂಡ ಅಲ್ಲಿ ಫಲಿಸುತ್ತಾನೆ. ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದಾಗ ಎಲ್ಲಿ ಬಾಧಿಸಲ್ಪಟ್ಟನೋ, ಎಲ್ಲಿ ಅವಮಾನ ಹೊಂದಿದನೋ, ಎಲ್ಲಿ ನಿಂದೆಗೊಳಗಾದನೋ ಅಲ್ಲಿಯೇ ಹೆಚ್ಚಿಸಲ್ಪಟ್ಟನು. ನಾವು ಕರ್ತನ ದಿನವನ್ನು ಘನವಾದದೆಂದು ಪರಿಗಣಿಸುವಾಗ, ಭಾನುವಾರ ಮನೋಹರದ ದಿನವೆಂದು, ಘನವಾದ ದಿನವೆಂದು ನೀವು ಪರಿಗಣಿಸುವಾಗ ನಿಮ್ಮನ್ನು ದೇಶದಲ್ಲೇ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತೇನೆ ಎಂಬುದಾಗಿ ಕರ್ತನು ಹೇಳುತ್ತಾರೆ. ಒಮ್ಮೆ ಆ ವಚನ ನೋಡೋಣ ಬನ್ನಿ. ಯೆಶಾಯನ ಪುಸ್ತಕ 58ನೇ ಅಧ್ಯಾಯ. ಯೆಶಾಯನ ಪುಸ್ತಕ 58ನೇ ಅಧ್ಯಾಯ. ಯಸ್, ಹಿಯರ್ ವಿ ಆರ್. 58ನೇ ಅಧ್ಯಾಯದ 14ನೇ ವಚನ ಮಾತ್ರ ಓದುತ್ತೇನೆ ಕೇಳಿ, ಇಲ್ಲವೇ 13ನೇ ವಚನ. ನೀವು ನನ್ನ ಸಬ್ಬತ್ ದಿನವನ್ನು ಅಗಮ್ಯವಾದದೆಂದು ತಿಳಿದು ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟದೆ ಯೆಹೋವನ ಸಬ್ಬತೆಂಬ ಪರಿಶುದ್ಧ ದಿನವೂ ಉಲ್ಲಾಸಕರವೂ ಮಾನ್ಯವೂ ಆದದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸಪಡುವಿರಿ, ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ನಿಮ್ಮನ್ನು ಹತ್ತಿಸುವೆನು. ಯೋಸೇಫನ ವಿಷಯದಲ್ಲಿ ಅಕ್ಷರಶಃ ದೇಶದಲ್ಲೇ ಉನ್ನತ ಸ್ಥಳಕ್ಕೆ ಹೆಚ್ಚಿಸಲ್ಪಡುತ್ತಾನೆ. ಒಳ್ಳೆ ಮಕ್ಕಳಿಂದ ಆಶೀರ್ವದಿಸಲ್ಪಡುತ್ತಾನೆ. ನನ್ನ ಹಳೆಯ ಗತಕಾಲದ ಕಹಿ ಅನುಭವ ಮರೆತು ಹೋಗುವಂತೆ ದೇವರು ಮಾಡಿದ್ದಾರೆ, ನನ್ನನ್ನು ಅಭಿವೃದ್ಧಿಯೊಳಗೆ ನಡೆಸಿದ್ದಾರೆ ಎಂಬುದಾಗಿ
ಸಂತೃಪ್ತಿಯಿಂದ ದೇವರನ್ನು ಆರಾಧಿಸ್ತಾನೆ. ನಾವು ಕೂಡ ಸಭೆಗೆ ಹೋಗಿ ದೇವರ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಾವು ಕೂತುಕೊಂಡು ನಮ್ಮ ಬದುಕನ್ನು ದೇವರೇ ಪರಿಶೀಲನೆ ಮಾಡಿಕೊಳ್ಳುವಂತೆ, ನಮಗುಂಟಾದ ದುಃಖಗಳು, ವೇದನೆಗಳು, ಅವಮಾನಗಳು, ನಿಂದೆಗಳನ್ನು ಜ್ಞಾಪಕ ಮಾಡಿಕೊಂಡು ಕುಗ್ಗಿ ಹೋಗುವವರಾಗಿರದೆ, ಅವೆಲ್ಲವುಗಳಿಂದ ಬಿಡಿಸಿದಂತಹ ದೇವರ ಕೃಪೆಯನ್ನು, ಆತನ ಪ್ರೀತಿಯನ್ನು, ಆತನು ಮಾಡಿರುವ ಶಿಲುಬೆಯ ಯಜ್ಞವನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮನ್ನು ಆರಾಧಿಸುವುದಕ್ಕಾಗಿ ಆಲಯಕ್ಕೆ ಹೋಗಲು ಸಹಾಯ ಮಾಡಿರಿ. ಅಲ್ಲಿ ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ಫೋನ್ ಮಾಡಬೇಡಿರಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿ. ಕರ್ತನು ನಿಮಗೆ ಕೊಟ್ಟಿರುವಂತಹ ನಿಮ್ಮ ಸಭೆಗಳಿಗೆ ಈ ದಿನ ಆರಾಧನೆಗಾಗಿ ತಪ್ಪದೆ ಹೋಗಿ ಕರ್ತನನ್ನು ಆರಾಧಿಸುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬೆಂಗಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬೆಂಗಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗ್ಬೋದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬೆಂಗಳೂರಿನಲ್ಲಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬೆಂಗಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು.